ಗ್ಯಾಸ್ ಕಡುಬು ಮಾಡ್ತಾಯಿದ್ದೀನಿ. ಕಡುಬು ನಿನ್ನೆದು ನುಗ್ಗೆಕಾಯಿ ಸಾರಿದೆ, ಅದಕ್ಕೆ ಚಟ್ನಿ. ಗೊತ್ತಾ ಗೈಸ್, ಮೆಹಂದಿ ನೆನೆಸಿದ್ದೀನಿ ಕಬ್ಬಿಣದ ಬಾಣಲಿಲಿ. ನಾನು ಇದಕ್ಕೋಸ್ಕರನೇ ಮೊನ್ನೆ ಕಬ್ಬಿಣದ ಬಾಣಲಿ ತೊಗೊಂಡೆ. ನೋಡಿ ಅದೆಲ್ಲ ಹಿಂಗೆ ಬ್ಲ್ಯಾಕ್ ಎಲ್ಲ ಬಿಟ್ಕೊತಾ ಇದೆ. ಕಬ್ಬಿಣದ ಬಾಣಲಿಲಿ ನೆನೆಸಿದ್ರೆ ಅದು ಅದರಲ್ಲಿರೋ ಐರನ್ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಆಗ ಬ್ಲ್ಯಾಕ್ ಕಲರು ರಿಲೀಸ್ ಆಗುತ್ತೆ. ನೋಡಿ ಇದೆಲ್ಲ ಬ್ಲ್ಯಾಕ್ ಕಲರು ಬಿಟ್ಕೊತಾ ಇರೋದು, ಇವತ್ತು ಹಚ್ಕೋಬೇಕು. ಜೈ ಜಗದೀಶು ಹರಿ स्वामी जय जगदीश हरि, सर्वों के लिए संकट, सर्वों के लिए संकट क्षण में दूर करे, ओम जय जगदीश हरि. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಪಾತ್ರೆ. ಇದು ತಿಪ್ಪೆ. ವೇಸ್ಟ್ ಎಲ್ಲ ತಿಪ್ಪೆಗೆ ಹಾಕೋದು. ನೆನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ನ, ಅದೆಲ್ಲ ತಿಂದಿದ್ದು ನಾನೇ ತಿನ್ನೋದು. ನನ್ನ ಮಗಳೇನು ತಿನ್ನಲ್ಲ, ತರಕಾರಿ ಮಾತ್ರ ನಾನೇ ತಿನ್ನೋದು. ಇದು ಹಸು ಕೊಡಬೇಕು. ಇದು ಕೊಟ್ಟಿಗೆ. ಓ ಓ ಓ ಓ ಓ, ಇರಿ ಇರಿ ಇರಿ, ತಿನ್ನಿಸ್ತೀನಿ ರೀ. ಒಂದೇ ಕೈಯಲ್ಲಿ ತಿನ್ನಿಸೋದು ಕಷ್ಟ, ಕ್ಯಾಮ್ರಾ ಆನ್ ಮಾಡಿಕೊಂಡು. ತಿನ್ನಲ್ವದು ಗೈಸ್. ಏನು ಗೊತ್ತಾ, 30ನೇ ತಾರೀಕು ಭಾನುವಾರದೊಳಗಡೆ ಹಸುಗೆ ಕೊಡೋದ್ರಿಂದ ಇದರ ಫಲಗಳೆಲ್ಲ ಸಿಗುತ್ತೆ ನಿಮಗೆ. ಭಾನುವಾರನಾದರೂ ತಿನ್ನಿಸ್ಬೋದು, ಅಥವಾ ನಾಳೆ, ಇವತ್ತು ನಾಳೆ ಭಾನುವಾರ 3 ದಿನದೊಳಗಡೆ ತಿನ್ನಿಸೋದ್ರಿಂದ ಈ ಥರ ಫಲಗಳೆಲ್ಲ ನಿಮಗೆ ಸಿಗುತ್ತೆ. ನಾವು ಮಾಡೋ ಕೆಲಸಗಳೇ ನಮಗೆ ಜೀವನ ಶೈಲಿಯಾಗಿ ಪರಿಣಾಮಗಳು ಬೀರ್ತವೆ. ನಮ್ಮ ಜೀವನ ಸುಖಮಯವಾಗಿರುತ್ತೆ ಮತ್ತು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ನಾವು ಮಾಡೋ ಕೆಲಸಗಳೇ ನಮ್ಮ ಜೀವನ ಶೈಲಿಯಾಗಿ ಮಾರ್ಪಾಡಾಗ್ತವೆ. ಅಕ್ಕಿ ಬೆಲ್ಲ ಕೊಡೋದ್ರಿಂದ, ಹಸುಗೆ ತಿನ್ನಿಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ. ರಾಗಿ ಬೆಲ್ಲ ತಿನ್ನಿಸೋದ್ರಿಂದ ದುಃಖಗಳಿಂದ ದೂರ ಆಗ್ತೀವಿ. ಹೆಸರು ಕಾಳು ತಿನ್ನಿಸೋದ್ರಿಂದ ಶಿಕ್ಷಣದಲ್ಲಿ ಅಂದರೆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ. ಆಲೂಗಡ್ಡೆ ತಿನ್ನಿಸೋದ್ರಿಂದ ನರಗಳ ನೋವು ಹೋಗುತ್ತೆ. ಕ್ಯಾರೆಟ್ ತಿನ್ನಿಸೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಸೌತೆಕಾಯಿ ತಿನ್ನಿಸೋದ್ರಿಂದ ಹಸುಗೆ ಶತ್ರುನಾಶ ಆಗ್ತಾರೆ. ಟೊಮೊಟೊ ತಿನ್ನಿಸೋದ್ರಿಂದ ಮದುವೆ ವಿಳಂಬ ಆಗಿರೋರಿಗೆ ಮದುವೆ ಆಗುತ್ತೆ. ಬದನೆಕಾಯಿ ತಿನ್ನಿಸೋದ್ರಿಂದ ಸಂತಾನ ಪ್ರಾಪ್ತಿಯಾಗತ್ತೆ. ಬಾಳೆಹಣ್ಣು ತಿನ್ನಿಸೋದ್ರಿಂದ ಉದ್ಯೋಗದ ಚೆನ್ನಾಗಾಗತ್ತೆ. ಸ್ಥೈರ್ಯ ಬೆಳಿಬೇಕಂದ್ರೆ ಬೆಂಡೆಕಾಯಿ ತಿನ್ನಿಸ್ಬೇಕು. ಬೇಳೆ ಬೆಲ್ಲ ತಿನ್ನಿಸೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮೆಂತ್ಯ ಬೆಲ್ಲ ತಿನ್ನಿಸೋದ್ರಿಂದ ಸಂತೋಷ ಸಂಪತ್ತು ಸಿಗುತ್ತೆ. ಗೋಧಿ ಬೆಲ್ಲ ತಿನ್ನಿಸೋದ್ರಿಂದ ಉದ್ಯೋಗದಲ್ಲಿ ಚೆನ್ನಾಗಾಗತ್ತೆ. ಇಷ್ಟು ರೆಮಿಡೀಸ್ಗಳನ್ನ ನೀವು ಇವತ್ತು ನಾಳೆ ನಾಡಿದ್ದು ಹಸುಗೆ ತಿನ್ನಿಸ್ತಾ ಬರೋದ್ರಿಂದ ನಿಮ್ಮ ಈ ಹೇಳಿದ ಇಷ್ಟು ಫಲಗಳು ಸಿಗುತ್ತೆ. ನಾವು ಮಾಡೋ ಕೆಲಸಗಳೇ ನಮಗೆ
ಶುಭ ಫಲಗಳನ್ನ ಕೊಡೋದು, ಒಳ್ಳೆಯ ಜೀವನ ಶೈಲಿಗಳನ್ನ ಕೊಡೋದು, ಒಳ್ಳೆಯ ಬುದ್ಧಿ ಬರೋದು. ನಾವು ಮಾಡೋ ಕೆಲಸಗಳೇ ನಮಗೆ ಬುದ್ಧಿಗೆ ತಕ್ಕ ಫಲ, ಕರ್ಮಕ್ಕೆ ತಕ್ಕ ಬುದ್ಧಿ, ಬುದ್ಧಿಗೆ ತಕ್ಕ ಫಲ ಆಗಿ ಸಿಗುತ್ತೆ. ಈ ಎಲ್ಲ ರೆಮಿಡಿಗಳನ್ನ ಸಾಧ್ಯವಾದರೆ ಮಾಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಕೆಲವರು ಎಷ್ಟು ಚೆನ್ನಾಗಿದ್ದಾರೆ, ಎಲ್ಲನೂ ಅವರಿಗೆ ಸಕ್ಸಸ್ ಇದೆ, ಎಲ್ಲದರಲ್ಲೂ ಸಪೋರ್ಟ್ ಇದೆ ಅಂತ ಅಂದ್ಕೊತೀವಲ್ಲ, ಅವರು ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ ಅಂತ ಕಾಣುತ್ತೆ. ನಾವು ನಮ್ಮ ಜೀವನ ಶೈಲಿ ಚೆನ್ನಾಗಾಗಿದೆ, ಎಲ್ಲ ರೀತಿಯಲ್ಲೂ ಸುಗಮವಾಗಿದೆ ಅಂದಾಗ ನಾವು ಈ ಥರ ಕೆಲಸಗಳನ್ನ ಮಾಡಿದ್ದಾಗ ಮಾತ್ರ ನಮ್ಮ ಜೀವನ ಶೈಲಿ ಸಕ್ಸಸ್ ಆಗಿರುತ್ತೆ. ಎಲ್ಲರೂ ಕೂಡ ಈ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಈ ಯುಗಾದಿ, ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಬಾಳಲ್ಲಿ ಹರ್ಷ ತರಲಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಂಜಲ ಸಿಕ್ತು ಸ್ವಲ್ಪ ತೊಳ್ಕೊಂಡು